ಯಾರು ಹನುಮಗಿರಿ ಬೆಟ್ಟಕ್ಕೆ ಬರ್ತೀವಿ ನೋಡ್ಬೇಕಾದ ಸ್ಥಳ ಅಂದ್ರೆ ಇಲ್ಲ ಹನುಮಂತ ಮತ್ತೆ ಅರ್ಕೇಶ್ವರ ಮತ್ತೆ ಶಿವನ ಪಾದ. ಶಿವಪಾದ ಅಂತ ಹೇಳ್ತೀವಿ, ಕೆಲವರು ದಕ್ಷಿಣಾಮೂರ್ತಿ ಪಾದ ಅಂತ ಹೇಳ್ತೀವಿ. ಅದು ಉದ್ಭವ ಆಗಿರೋದು ಫಸ್ಟ್ ಈ ತರ ತಿರುವಣ್ಣಾಮಲೈ ಟೆಂಪಲ್ ನೋಡಿ ಇನ್ಸ್ಪೈರ್ ಆಗಿ ನಾವು ಬೆಂಗಳೂರಲ್ಲಿ ಈ ತರ ಮಾಡ್ಬೇಕಂತ ಇನಿಷಿಯೇಟ್ ತಗೊಂಡು ಅಗ್ನಿತತ್ವ ಲಿಂಗ ಅಂತ ತಕ್ಷಣ ನಮಗೆ ತಿರುವಣ್ಣಾಮಲೈ ಪಾದ, ಶಿವನ ಪಾದ ಮೇಲೆ ಅಲ್ಲೇನು ದೀಪ ಇಟ್ಟಿದ್ದಾರೆ. ಈಗ ಹೊಸದಾಗಿ ಇಲ್ಲಿ ಸ್ಥಳೀಯ ಪ್ರಶಾಂತ್ ಹನುಮಗಿರಿ ಬೆಟ್ಟದ ಮೇಲೆ ನಡೀತಾ ಇರೋದು ಅರ್ಕೇಶ್ವರ ದೇವಸ್ಥಾನದಲ್ಲಿ ದೀಪೋತ್ಸವ ನಡೀತಿದೆ. ಇದು 2ನೇ ವರ್ಷದ ದೀಪೋತ್ಸವ. ಇದು ನಮಗೆ ತಿರುವಣ್ಣಾಮಲೈ ಒಬ್ಬ ಭಕ್ತ ಬಂದು ನಮಗೆ ಇದನ್ನ ಬಂದು ತೋರಿಸಿದ್ದಾರೆ. 48 ದಿನಗಳ ಕಾಲ ದೀಕ್ಷೆ ತಗೊಳ್ಳೋದಕ್ಕಾಗಲ್ಲ, ಹಾಗಾಗಿ ಅವರು 3 ದಿನಗಳ ಕಾಲ ಕೆಲವರು ಸಾಕಷ್ಟು ಜನ
ನಮಸ್ತೆ ಪನಿ. ಇವರೇ ಪನೀಂದ್ರ. ನನ್ಗೆ ಗೊತ್ತಿರಂಗೆ ಎಷ್ಟು ವರ್ಷ ಮುಂಚೆ ಪನಿ, ಒಂದು 25 ವರ್ಷದಿಂದ 15-20 ವರ್ಷ ಮುಂಚೆ ನಮಸ್ಕಾರ ನಮಸ್ಕಾರ ಸರ್. 15-20 ವರ್ಷ ಮುಂಚೆ ಇದೇ ಬೆಟ್ಟ ಹನುಮಗಿರಿನಲ್ಲಿ ಬಂದ್ಬಿಟ್ಟು ರೀಪೇಂಟ್ ಮಾಡಿದ್ವಿ. ಅದಾದ್ಮೇಲೆ ಹೋದ ವರ್ಷ ಸೊ ಪನೀಂದ್ರ ಅನ್ನೋರು ಇದನ್ನ ಫಸ್ಟ್ ಈ ತರ ತಿರುವಣ್ಣಾಮಲೈ ಟೆಂಪಲ್ ನೋಡಿ ಇನ್ಸ್ಪೈರ್ ಆಗಿ ನಾವು ಬೆಂಗಳೂರಲ್ಲಿ ಈ ತರ ಮಾಡ್ಬೇಕಂತ ಇನಿಷಿಯೇಟ್ ತಗೊಂಡು, ಏನು ಇಲ್ಲದೆ ಝೀರೋ ಒಬ್ಬೊಬ್ರನಾಗ ಮಾತಾಡಿ ಹೋದ ವರ್ಷ ಇದೇ ತರ ಎಲ್ಲ ಸೂಪರ್ ಆಗಿ ನಡೀತು. ಅದೇ ತರ ಈ ಸೆಕೆಂಡ್ ಇಯರ್ ಇದು ಬೆಂಗಳೂರಲ್ಲಿ ನಡೀತಾ ಇರೋ ಸೆಕೆಂಡ್ ಟೈಮ್ ಇದು ದೀಪೋತ್ಸವ. ಲಾಸ್ಟ್ ಇಯರ್ ಫುಲ್ ಝೀರೋ ಇಂದ ಸ್ಟಾರ್ಟ್ ಆಗಿ ಫುಲ್ ಫೈನಲ್ ವರೆಗೂ ಪನೀಂದ್ರ ಅವರೇ ಇನಿಷಿಯೇಟ್ ಮಾಡಿ ಬೆಂಗಳೂರಲ್ಲಿ ಇದನ್ನ ಸ್ಟಾರ್ಟ್ ಮಾಡೋರು. ಇವಾಗ ಅವ್ರ ಬಗ್ಗೆಯಿಂದ ಸೆಕೆಂಡ್ ಇಯರ್ ನಡೀತಾ ಇದೆ. ವಿಲ್ ಆಸ್ಕ್ ಇನ್ಫಾರ್ಮೇಶನ್ ಅಬೌಟ್ ಫರ್ದರ್. ನಮಸ್ಕಾರ, ನಾನು ಪನೀಂದ್ರ. ನಮ್ಮ ಏಳೆಮಲೆ ಸರ್ ಹೇಳಿದಂಗೆನೆ ನಾನು ಮೊದಲು ಇಲ್ಲಿ 20-25 ವರ್ಷದಿಂದ ನಾವು ಹಿಂದೆ ಇಲ್ಲಿ ಬರ್ತಾ ಇದ್ವಿ. ನಾವು ನೋಡಿದಾಗ ಇಲ್ಲಿ ಭಾಳ ಇಷ್ಟೊಂದು ನಾವೇನು ರೋಡಲ್ಲಿ ಬಂದು ಆ ರೋಡು ಇರಲಿಲ್ಲ. ಓಕೆ, ನೇಚರ್ ಚೆನ್ನಾಗಿತ್ತು, ನಾವು ಅದ್ರ ಬಗ್ಗೆ ನಾವು ಖುಷಿ ಇತ್ತು. ಆದರೆ ಇದು ಸ್ವಲ್ಪ ಬೇರೆ ಬ್ಯಾಡ್ ಎಲಿಮೆಂಟ್ಸ್ಗೆ ಇದು ಯೂಸ್ ಆಗ್ತಾ ಇತ್ತು, ಬಿಟ್ಟರೆ ಬೆಟ್ಟನ ಹೊಟ್ಟೋಗ್ತಾ ಇತ್ತು. ಹಾಗಾಗಿ ಇದನ್ನ ಒಂದು ಸ್ಪಿರಿಚುವಲ್ ಹಬ್ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡಿದಾಗ, ಸ್ಪಿರಿಚುವಲ್ ಹಬ್ಬನ ಏನು ಮಾಡಬೇಕು ಅಂತ ನಾವು ದೇವ್ರನಲ್ಲಿ ಪ್ರಾರ್ಥನೆ ಮಾಡಿದಾಗ ನಮ್ಗೆ ಅನಿಸಿದ್ದು ಇಲ್ಲಿ ಒಂದು ಅಗ್ನಿ ತತ್ವ ಬರಬೇಕು. ಯಾಕಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಬೇಕಾದ್ರೆ ಒಂದು ಅಗ್ನಿ ತತ್ವನೂ ಇರಬೇಕು ಅನ್ನೋಂಥ ಮನಸ್ಸಿಗೆ ಬಂತು. ನಾನು ಕಾಶ್ಮೀರ್ ಶಾರದಾ ಪೀಠಕ್ಕೆ ಹೋಗಿದ್ದೆ. ಶಾರದಾ ಮಾತೆಯ ಒಂದು ದರ್ಶನ ಪಡೆದು ವಾಪಸ್ ಬೆಂಗಳೂರಿಗೆ ಬರ್ತಾ ಯೋಚನೆ ಮಾಡ್ಕೊಂಬಂದೆ. ಆಗ ನನಗೆ ಪ್ರೇರಣೆ ಆಗಿದ್ದು ಹನುಮಗಿರಿ ಬೆಟ್ಟದಲ್ಲಿ ಒಂದು ಅಗ್ನಿ ತತ್ವ ಇರಬೇಕು ಅಂತೇಳಿ. ಆ ಒಂದು ಪಾಸಿಟಿವ್ ಎನರ್ಜಿ ಬಂದ್ರೆ ಇಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ. ಅದೇ ರೀತಿ ಕಳೆದ ವರ್ಷ ನಾವಿಲ್ಲಿ ಅಗ್ನಿ ತತ್ವ ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅಗ್ನಿ ತತ್ವ ಲಿಂಗ ಅಂತ ತಕ್ಷಣ ನಮಗೆ ತಿರುವಣ್ಣಾಮಲೈ, ಅರುಣಾಚಲಂ ಬೆಟ್ಟ ಏನು ಹೇಳ್ತೀವಿ, ತಿರುವಣ್ಣಾಮಲೈ ಒಂದು ಅಗ್ನಿ ತತ್ವ ಲಿಂಗ. ಪಂಚಭೂತಗಳಿಗೆ ಏನು ಲಿಂಗಗಳಿದೆ ಅದೇ ರೀತಿ ಅಗ್ನಿ ತತ್ವ ಲಿಂಗ ಬಂದು ತಿರುವಣ್ಣಾಮಲೈ. ಅದೇ ರೀತಿ ಜ್ಯೋತಿ ಇಲ್ಲೂ ಕೂಡ ಬೆಳಗಿಸ್ಬೇಕು. ನಾವೇನು ಜ್ಯೋತಿ ನೋಡ್ತಾ ಇದೀವಿ, ಇದು ಒಂದು ಕನಸಿತ್ತು ನನಗೆ ಈ ಥರ ಮಾಡಬೇಕು ಅಂತ. ಹಾಗಾಗಿ ನಾವು ತಿರುವಣ್ಣಾಮಲೈಗೆ ಹೋದ್ವಿ, ಅಲ್ಲಿ ಸಂಪರ್ಕ ಮಾಡಿದ್ವಿ. ಅಲ್ಲಿನ ತಂಡವು ಕೂಡ ನಾವು ಸಹಕಾರವನ್ನು ತಗೊಂಡು ಇಲ್ಲೂ ಅದೇ ರೀತಿ ಮಾಡಬೇಕು ಅಂಥೇಳಿ ನಾವು ಪ್ರಯತ್ನ ಪಟ್ಟಾಗ ಅನೇಕರು ನಮಗೆ ಸಹಕಾರಿಗಳಾಗಿ ಬಂದರು. ಅದೇ ರೀತಿ ಈಗ ಆ ದೈವೇಚ್ಛೆ, ಯಾಕೆಂದ್ರೆ ದೈವೇಚ್ಛೆ ಇಲ್ಲದೆ ಏನೂ ಆಗಲ್ಲ. ನಾವು ಮನುಷ್ಯ ಪ್ರಯತ್ನ ಮಾಡಿದ್ವಿ. ನಾವು ಯೋಚನೆ ಮಾಡಿದಂಥ ಒಂದು ದಿಕ್ಕು ಸರಿ ಇತ್ತು ಅಂತ ಅನ್ನಿಸ್ತೆ. ಹಾಗಾಗಿ ಭಗವಂತ ಈ ಒಂದು ದಿವ್ಯ ಪ್ರದೇಶದಲ್ಲಿ ಶ್ರೀ ಕ್ಷೇತ್ರ ಹನುಮಗಿರಿ ಬೆಟ್ಟದಲ್ಲಿ ನನಗೆ ಇದು ಏನೋ ದೀಪೋತ್ಸವ ಮಾಡಿದ್ವಿ, ಇದೊಂದು ಯಶಸ್ವಿ ಆಯಿತು. ಹಾಗಾಗಿ ಇಲ್ಲಿ ನನಗೆ ಬೆಂಬಲ ಕೊಟ್ಟಂಥ ಎಲ್ಲರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳ್ತೀವಿ. ಇಲ್ಲಿ ಸ್ಥಳೀಯ ಪ್ರಶಾಸನ ಇರ್ಬೋದು, ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಹಾಗಾಗಿ ನಮಗೆ ಭಾಳ ಸಂತೋಷ. ಇಲ್ಲಿ ಒಂದು ದಿವ್ಯ ಜ್ಯೋತಿಯನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಒಂದು ಕನಸು ಇದು ಶಾಶ್ವತವಾಗಿ ನಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇತಿಹಾಸ ನಾವೆಲ್ಲ ಕಳೆದೋಗ್ತೀವಿ. ನಾವಿಲ್ಲಿ ಇರಲಿ ಎಲ್ಲ ಇದು ಚೆನ್ನಾಗಿ ಆಗಲಿ ಅಂತೇಳಿ ನಾವು ಯೋಚನೆ ಮಾಡ್ತಾ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮೊದಲನೇದು ಅದು ಕಾಣಿಸ್ತಿದೆಯಲ್ಲ, ಅದು ಹನುಮಂತನ ದೇವಸ್ಥಾನ. ಅದು ನಾವು ನೋಡ್ತಿರೋವಂಥದ್ದು. ಇದು ಮೊದಲು ಇಲ್ಲಿ ಕಟ್ಟಲಾಯಿತು. ಅದಾದ ನಂತರ ಇಲ್ಲಿ ಸ್ಥಳೀಯ ಊರಿನ ಜನ ಸೇರಿ ಅಲ್ಲಿ ಶಿವ ದೇವಾಲಯ ಕಟ್ಟಿದ್ರು. ಆ ಶಿವ ದೇವಾಲಯ ಆಯಿತು. ಮತ್ತು ಇಲ್ಲೊಂದು ಪಾದ ಇದೆ, ಒಂದು ಶಿವಪಾದ ಅಂತ ಹೇಳ್ತೀವಿ, ಕೆಲವರು ದಕ್ಷಿಣಾಮೂರ್ತಿ ಪಾದ ಅಂತ ಹೇಳ್ತೀವಿ. ಅದು ಉದ್ಭವ ಆಗಿರೋದು. ಅದಂತೂ ನಮಗೆ ಭಗವಂತ ಕೊಟ್ಟಿರೋ ಒಂದು ಉಡುಗೊರೆ, ಗಿಫ್ಟ್ ಅಂತೇನು ಹೇಳ್ತೀವಿ, ಅದು ಉಡುಗೊರೆ ನಮಗೆ ಇಲ್ಲಿ ಉದ್ಭವ ಆಗಿದೆ. ಅದು ಕೂಡ ಬಹಳ ಒಂದು ಸಂತೋಷ ಆಗಿರ್ತಕ್ಕಂಥ ವಿಷಯ ನಮಗೆ. ಹಾಗಾಗಿ ನಮಗೆ ಈ ಯಾರು ಹನುಮಗಿರಿ ಬೆಟ್ಟಕ್ಕೆ ಬರ್ತೀವಿ, ಇಲ್ಲಿ ನೋಡ್ಬೇಕಾಗಿರೋ ಸ್ಥಳ ಅಂದರೆ ಇಲ್ಲಿ ಹನುಮಂತ ಮತ್ತು ಅರ್ಕೇಶ್ವರ ಮತ್ತು ಶಿವನ ಪಾದ, ಮತ್ತು ಇಲ್ಲಿ ಒಂದು ಏನು ದಿವ್ಯ ಜ್ಯೋತಿಯನ್ನು ಕಟ್ಟಿದ್ದೀವಿ, ಏನು ಅದಕ್ಕೊಂದು ಕಟ್ಟೆಯನ್ನು ಕಟ್ಟಿದ್ದಾರೆ. ಮತ್ತು ಆ ಒಂದು ಜ್ಯೋತಿ ಏನಿದೆ ಅದು ಕೂಡ ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಪಾದ ಇಲ್ಲಿ ಕಾಣಿಸುತ್ತೆ ನೋಡಿ, ಅಲ್ಲಿ ಏನು ಅದು ಒಳಗಡೆ ಎರಡು ದೀಪ ಹಚ್ಚಿದ ಕೆಳಗಡೆ ಅದು ಉದ್ಭವ ಆಗಿರ್ತಕ್ಕಂಥ ಒಂದು ಜ್ಯೋತಿ. ಇದು ನಮ್ಮ ಪಾದ, ಶಿವನ ಪಾದ ಮೇಲೆ ಅಲ್ಲೇನು ದೀಪ ಇಟ್ಟಿದ್ದಾರೆ ಅಲ್ಲಿ ಕಾಣುತ್ತೆ ನೋಡಿ. ಸ್ವಲ್ಪ ಮುಂದೆ ಪ್ರೊಜೆಕ್ಟ್ ಮಾಡಿ ಆಗುತ್ತೆ. ಏನು ಒಂದು ಕಲ್ಲು ಬಂಡೆ ಇದೆ, ಇದು ಸಾಮಾನ್ಯ ಅಲ್ಲ, ಇದು ಶಿವನ ಪಾದ ಉದ್ಭವ ಆಗಿದೆ. ಇನ್ನೊಂದೇನು ವಿಶೇಷ ಅಂತ ಹೇಳಿದ್ರೆ, ತಿರುವಣ್ಣಾಮಲೈನಲ್ಲಿ ಏನು ಜ್ಯೋತಿ ಹಚ್ತಾರೆ, ಈ ಒಂದು ಮಹಾದೀಪ ಬೆಳಗಿಸ್ತಾರೆ, ಅಲ್ಲೂ ಕೂಡ ಶಿವನ ಪಾದ ಇದೆ. ನಮ್ಮ ಅದೃಷ್ಟ, ದೈವ ಸಂಕಲ್ಪ, ಇಲ್ಲಿ ಹನುಮಗಿರಿ ಬೆಟ್ಟದ ಮೇಲೂ ಕೂಡ ಎಲ್ಲಿ ನಾವು ದೀಪವನ್ನು ಬೆಳಗಿಸಿದ್ವೋ ಅಲ್ಲೇ ನಮಗೆ ಒಂದು ಶಿವನ ಪಾದವನ್ನು ದೊರಕಿದೆ. ಇದು ನಮಗೆ ತಿರುವಣ್ಣಾಮಲೈನ ಒಬ್ಬ ಭಕ್ತ ಬಂದು ನಮಗೆ ಇದನ್ನ
ಬಂದು ತೋರಿಸಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಹೀಗಾಗಿ ಇವತ್ತು ಮನಮೋಹಕ ದೃಶ್ಯ ಇದು. ವಿಶ್ವದಾದ್ಯಂತ ಈ ಕಾರ್ತಿಕ ಮಹಾದೀಪೋತ್ಸವ ಒಂದು ಪ್ರಖ್ಯಾತಿಗೊಳ್ತಾ ಇದೆ. ಎಲ್ಲರಿಗೂ ನಾವು ಧನ್ಯವಾದವನ್ನು ಹೇಳ್ತೀವಿ. ಎಲ್ಲ ಈಗಿನ ಮಕ್ಕಳು ಏನು ಲೌಕಿಕದಲ್ಲಿ ಮುಳುಗಿದ್ದಾರೆ, ವಿಡಿಯೋ ಗೇಮ್ ಅಂತೆಲ್ಲ ಹೇಳಿ, ಅಂಥವ್ರಿಗೆಲ್ಲ ಈ ಒಂದು ದಿವ್ಯ ಕ್ಷೇತ್ರಕ್ಕೆ ಕರ್ಕೊಂಡ್ ಬರ್ಬೇಕು, ಇದನ್ನ ತೋರಿಸ್ಬೇಕು. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಏನೆಲ್ಲ ಒಂದು ನಾವು ಪರಿಸರವನ್ನು ನೋಡ್ತೀವಿ ಅದನ್ನು ಕೂಡ ನಾವು ಕಾಪಾಡಬೇಕು. ಈ ತರ ಒಂದು ಸಾಕಷ್ಟು ಕೆಲಸಗಳಿದೆ. ಮತ್ತೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಭಕ್ತಾದಿಗಳು, ಜನರು, ಸಾರ್ವಜನಿಕರು. ಅವರಂತೂ ಬಹಳ ಸಂತೋಷ ಪಟ್ಬಿಟ್ರು. ಕೆಲವರಿಗೆ ತಿರುವಣ್ಣಾಮಲೆಗಂತೂ ಅಷ್ಟು ದೂರ ಹೋಗೋದಕ್ಕೆ ಆಗಲ್ಲ. ಹಾಗಾಗಿ ತಿರುವಣ್ಣಾಮಲೆಯಲ್ಲಿ ಏನಾಗುತ್ತೆ ಅದೇ ರೀತಿ ಇಲ್ಲೂ ಕೂಡ ನಾವು ಮಹಾದೀಪೋತ್ಸವ ಮಾಡ್ತಿರುವಂಥದ್ದು ಎಲ್ರಿಗೂ ಬಹಳ ಸಂತೋಷ ಆಗಿದೆ. ಎಲ್ಲರೂ ಕೂಡ ಇಲ್ಲಿ ದೀಪವನ್ನು ನಾವು ನೋಡಬೇಕು. ಮತ್ತೆ ಶಿವನ ದೀಪ ನಾವು ಇಲ್ಲಿ ಹಚ್ತೀವಿ ಅಂದ್ರೆ ಸಾಕ್ಷಾತ್ ಶಿವನೇ ಇಲ್ಲಿ ಬಂದು ನೆಲೆಸ್ತಾನೆ ಅನ್ನೋದು ನಮಗೆ ಒಂದು ಸಂಪ್ರದಾಯದಲ್ಲಿ ನಮ್ಮ ಪುರಾಣಗಳಲ್ಲಿ ಹೇಳುತ್ತೆ. ಅದೇ ರೀತಿ ಶಿವ ಇಲ್ಲಿ ಬಂದು ನೆಲೆಸೋದಕ್ಕೆ ನಾವು ಇಲ್ಲಿ ಶಿವನ ಜ್ಯೋತಿಯನ್ನ ನಾವು ಹಚ್ಚಿದೀವಿ. ಆ ಶಿವ ಇಲ್ಲಿ ಬಂದು ನೆಲೆಸಬೇಕಾದ್ರೆ ಸಾಕಷ್ಟು ಜನ ಅನುಷ್ಠಾನದಲ್ಲಿ ಇರಬೇಕು ಅಂತೇಳಿ ಕೆಲವರು ಮಾಲಾಧಾರಿಗಳೇ ಆಗಿದ್ದಾರೆ. ನಾನು ಸಲ 2 ವರ್ಷ ಕೂಡ ಮಂಡಲ ದೀಕ್ಷೆಯನ್ನು ತಗೊಂಡಿದ್ದೆ. ಮಂಡಲ ದೀಕ್ಷೆ 48 ದಿನಗಳ ಕಾಲ ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಆಗ್ತದೆ. ಅದೇ ರೀತಿ ನಾವು ಶಿವಮಾಲೆಯನ್ನು ಹಾಕಿ ಏನು ದೀಪೋತ್ಸವ ಈಗ ಸಾರ್ವಜನಿಕರು ನೋಡಿದ್ರು ಅದು ಯಶಸ್ವಿ ಆಗಲಿ ಅಂತೇಳಿ ನಾವು ದೈವದಲ್ಲಿ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ಮಾಲೆ ಹಾಕೊಂಡಿದ್ವಿ. ಅದೇ ರೀತಿ ನಮಗೆ ಆ ದೇವರು ನಮಗೆ ಕರುಣೆಯನ್ನು ತೋರಿಸಿ ಆಶೀರ್ವಾದ ಮಾಡಿದಾನೆ. ಈ ದೀಪೋತ್ಸವ ಯಶಸ್ವಿ ಆಗಿದೆ. ಮತ್ತೆ ಕೆಲವರಿಗೆ 48 ದಿನಗಳ ಕಾಲ ದೀಕ್ಷೆ ತಗೊಳ್ಳೋದಕ್ಕಾಗಲ್ಲ. ಹಾಗಾಗಿ ಅವರು 3 ದಿನಗಳ ಕಾಲ ಕೆಲವರು ಸಾಕಷ್ಟು ಜನ ದೀಕ್ಷೆನ ತಗೊಂಡ್ರು. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ, ಅವ್ರಿಗೂ ಕೂಡ ದೇವರು ಒಂದು ಆಶೀರ್ವಾದನ ಮಾಡಲಿ, ಅವರ ಕುಟುಂಬವನ್ನು ಕೂಡ ಚೆನ್ನಾಗಿಡ್ಲಿ. ಮತ್ತು ಯಾರೆಲ್ಲ ದರ್ಶನ ಮಾಡ್ಕೋತಾರೆ, ಈ ದಿವ್ಯ ದೀಪ ದರ್ಶನ ಮಾಡ್ಕೋತಾರೆ, ಭಗವಂತ ಒಳ್ಳೇದು ಮಾಡಲಿ. ಅದು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಈ ರೀತಿ ಆಗುತ್ತೆ ಅಂಥೇಳಿ ಯಾರೂ ಯೋಚನೆ ಮಾಡಿರಲಿಲ್ಲ. ಯಾಕೆಂದರೆ ಇದೊಂದು ಸಾಧನೆ. ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನಾವು ಭಾಳ ಯೋಚನೆ ಮಾಡ್ತಿದ್ವಿ. ನಮ್ಮ ಉಪನಿಷತ್ತು ವೇದಗಳಲ್ಲಿ ಒಂದು ಮಾತು ಹೇಳುತ್ತೆ, ನೀವು ಸಾಧನೆ ಮಾಡೋಕ್ಕೆ ನಿಜಕ್ಕೂ ಹೊರಟ್ರೆ ಪ್ರಕೃತಿ ನಿಮಗೆ ಸಹಾಯಕ್ಕೆ ಬರುತ್ತೆ. ನೇಚರ್ ವಿಲ್ ವಿತ್ ಯು, ನೇಚರ್ ವಿಲ್ ಸಪೋರ್ಟ್ ಯು ಅಂತ ಹೇಳುತ್ತೆ. ಹಾಗಾಗಿ ನಾವು ಸಾಧನೆ ಮಾಡಿದಾಗ ಭಗವಂತನೇ ನಮಗೆ ಇದಕ್ಕೆ ನಮಗೆ ಸಹಾಯ ಮಾಡಿದ್ದು, ಅವನೇ ಪ್ರೇರಣೆ ಕೊಟ್ಟಿದ್ದು. ಹಾಗಾಗಿ ನಾವು ಈ ಒಂದು ದಿವ್ಯ ಸಂಕಲ್ಪದಿಂದ ಒಂದು ದೀಪೋತ್ಸವ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡಿದಾಗ ಭಗವಂತ ನಮಗೆ ಇದನ್ನು ಪ್ರೇರಣೆ ಕೊಟ್ಟ. ಯಾಕೆಂದರೆ ಇದು ನಾನು ಮಾಡಿದೆ ಅಂತಂತಲ್ಲ, ಭಗವಂತ ನಮಗೆ ಒಂದು ಯೋಚನೆ ಕೊಟ್ಟ, ಆಲೋಚನೆ ಕೊಟ್ಟ, ಒಳ್ಳೆ ಕೆಲಸ ಮಾಡುವಂತ. ಹಾಗಾಗಿ ನಾವು ಯುವಕರಿಗೆ ಮತ್ತು ಮಕ್ಕಳಿಗೆ ಏನು ಹೇಳೋದು ಅಂದರೆ ಒಳ್ಳೆಯದನ್ನು ಯೋಚನೆ ಮಾಡಿ ಒಳ್ಳೇದು ಮಾಡಲೇಬೇಕು ಅಂತ ಹೇಳಿದಾಗ ಭಗವಂತ ಒಳ್ಳೆ ಆಲೋಚನೆ ಕೊಡ್ತಾನೆ. ಹಾಗಾಗಿ ಇದು ಒಬ್ಬರು ಮಾಡಿದ ಆಲೋಚನೆ ಇಲ್ಲಿ ಲಕ್ಷಾಂತರ ಜನಕ್ಕೆ ಇದು ಒಳ್ಳೇದಾಗ್ತಾ ಇದೆ. ಅದಕ್ಕೆ ಇದೇ ಪ್ರತ್ಯಕ್ಷ ಸಾಕ್ಷಿ. ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಮೊದಲೇನು ಇಲ್ಲಿ ದೇವಸ್ಥಾನ ಕಟ್ಟಲ್ಪಡ್ತು ಅದಮಾರು ಮಠದಿಂದ, ಇದು ಆಂಜನೇಯ ಸ್ವಾಮಿ ಇವತ್ತು ಬೆಣ್ಣೆ ಅಲಂಕಾರ ಮಾಡಿದ್ದಾರೆ. ಈ ಆಂಜನೇಯ ಸ್ವಾಮಿ ನೋಡಬಹುದಿತ್ತು. ಮೊದಲು ಇಲ್ಲಿ ಸಣ್ಣ ದೇವಸ್ಥಾನ ಇತ್ತು. ಈಗ ಹೊಸದಾಗಿ ಇಲ್ಲಿ ಸ್ಥಳೀಯ ಪ್ರಶಾಸನ ಶೀಟ್ಸ್ ಎಲ್ಲ ಹಾಕಿದೆ. ಈಗ ನಮಗೆಲ್ಲ ಸಿಗ್ತಾ ಇದ್ದಾರೆ. ಇವರು ನಮ್ಮ ಎಲ್ಲ ಬಸವನಗುಡಿಯ ನಮ್ಮ ಭಕ್ತರು, ಕಾರ್ಯಕರ್ತರು, ಸ್ನೇಹಿತರು ಇದೆಲ್ಲ ಕಳೆದ ವರ್ಷವೂ ಕೂಡ ಎಲ್ಲ ಬಂದಿದ್ದು. ಅನೇಕ ಮುಖಂಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಅದ್ಭುತವಾಗಿ ನಡೀತಾ ಇದೆ. ಲಕ್ಷಾಂತರ ಭಕ್ತಾದಿಗಳು ಹನುಮಗಿರಿಯ ಈ ಹನುಮನ ದರ್ಶನಕ್ಕಾಗಿ ಇಲ್ಲಿ ಬಂದಿದ್ದಾರೆ. ಈ ಒಂದು ದೀಪೋತ್ಸವ ಮರೆಯಲಾಗದ ಒಂದು ಕ್ಷಣ ಅಂತ ಹೇಳ್ಬೋದು. ಇಲ್ಲಿ ಜನ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗತ್ತೆ. ಪ್ರತಿ ವರ್ಷವೂ ಈ ಕಾರ್ಯಕ್ರಮ ನಡೀತಾ ಇರುತ್ತೆ. ಹೀಗೆ ಅದ್ಭುತವಾಗಿ ಈ ಕಾರ್ಯಕ್ರಮ ನಡೀಲಿ ಅಂತ ನಾವು ಹಾರೈಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ವಿಶೇಷ ಅಂದ್ರೆ ನಾವು ಇಲ್ಲಿ AJS ಲೇಔಟು, ಅರೇಹಳ್ಳಿ, ಹನುಮಗಿರಿ ಬೆಟ್ಟದ ಮೇಲೆ ಏನೀಗ ದೀಪೋತ್ಸವ ಮಾಡಿದ್ದೀವಿ ಅದರ ಮೊದಲ ಮೀಟಿಂಗ್ ಆಗಿದ್ದು ಸ್ವಪ್ನವ್ರ ಮನೆಯಲ್ಲಿ. ಯಾಕಂದ್ರೆ ಬೆಟ್ಟದ ಕೆಳಗಡೆ ಇರ್ತಕ್ಕಂಥದ್ದು ಇವ್ರ ಮನೇಲಿ ಆಗಿರುವಂಥದ್ದು. ಹೇಳಿ. ಎಲ್ರಿಗೂ ನಮಸ್ಕಾರ. ಇನ್ನು ನಮ್ಮ AJS ಬಡಾವಣೆಯಲ್ಲಿ ಹನುಮಗಿರಿ ಬೆಟ್ಟದ ಮೇಲೆ ನಡೀತಾ ಇರುವುದು ಅರ್ಕೇಶ್ವರ ದೇವಸ್ಥಾನದಲ್ಲಿ ದೀಪೋತ್ಸವ ನಡೀತಿದೆ. ಇದು 2ನೇ ವರ್ಷದ ದೀಪೋತ್ಸವ. ಇದು ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ.
ಹೆಚ್ಚಿನ ಸಂಖ್ಯೆಯಲ್ಲಿ ಮೊದಲನೇ ವರ್ಷನೇ ತುಂಬಾ ಕಂಡಿದ್ವಿ. ಈ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಭಾಗಗಳಿಂದಾನು ಬಂದಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಹಾಗೂ ಇನ್ನೂ ಮುಂದಿನ ವರ್ಷಗಳಲ್ಲೂ ಹೀಗೆ ಎಲ್ಲರೂ ಸೇರಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಫಣೀಂದ್ರ ಅವರಿಗೆಲ್ಲ ತುಂಬಾ ಧನ್ಯವಾದಗಳು. ಇದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಇದಕ್ಕೆ ಧನ್ಯವಾದ. ನಮಸ್ಕಾರ. ನಾವು ಬಸವನಗುಡಿಯಿಂದ ಬಂದಿರೋದು. ಸರಿನೂ ತುಂಬಾ ಚೆನ್ನಾಗಿ ನಡೀತು. ಈ ಸರಿನೂ ತುಂಬಾ ಅದಕ್ಕಿಂತ ಚೆನ್ನಾಗಿದೆ. ಸರಿ ತುಂಬಾ ಮಳೆ ಇತ್ತು, ಮಳೆಯಲ್ಲೂ ತುಂಬಾ ಜನ ಬಂದಿದ್ರು. ಇವಾಗ ಇನ್ನೂ ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ಇನ್ನೂ ಮುಂದಿನ ವರ್ಷ ಇನ್ನೂ ಜೋರಾಗಿ ಆಗ್ಲಿ ಅಂತ ನಮ್ಮ ಆಸೆ. ಎಲ್ರಿಗೂ ನಮಸ್ಕಾರ. ವಾಮಾಂಗ ಈ ಹಬ್ಬ ಏನಂದ್ರೆ ಹನುಮಗಿರಿ ಬೆಟ್ಟೆಯಲ್ಲಿ 2ನೇ ಸಲ ನಾವು ದೀಪ ಹಚ್ತಾ ಇದೀವಿ. ತಿರುವಣ್ಣಾಮಲೆ ಗಿರಿವಲಂ ತರಹ ದೀಪ ಹಚ್ಚಿ ಸಾಧನೆ ಮಾಡಿದ್ದಾರೆ. ಈ ಸಾಧನೆಗೆ ಎಲ್ಲರೂ ಒಳ್ಳೆಯದು ಅಂತ ಸ್ವಾಗತ ಹೇಳಬೇಕು. ನಮ್ಮವರು ಈ ಥರ ಬೆಂಗಳೂರಲ್ಲಿ 2ನೇ ಸಲ ಮಾಡಿರೋದು. ಇದು ನಮ್ಮ ಜಿ ಅಂತ, ಫಣೀಂದ್ರ ಜಿ ಅಂತ, ಇವರು 2ನೇ ಸಲ ಇದು 3ನೇ ದೇವಸ್ಥಾನ ಮಾಡಿರೋದು. ಫಸ್ಟ್ ಹರಕೆ ಹನುಮಂತ, ಹರಕೆ ಶಿವ ಅಂತ, ಇದು ಹರಕೇಶ್ವರ. ನಮ್ಮ ಹೆಸರು ಮುತ್ತಂತ, ಈ ತಾಯಿ ಹೆಸರು ಯಲ್ಲಮ್ಮ. ದೀಪೋತ್ಸವ ನೋಡ್ತಾ ಇದೀವಿ ಸ್ನೇಹಿತರೆ. ಇದು ನಮ್ಮ ಅನೇಕ ವರ್ಷಗಳ ಕನಸು. ನಾನು ಏನು ಕಾಶ್ಮೀರ ಶಾರದಾ ಪೀಠಕ್ಕೆ ಹೋಗಿ ಬರ್ತಾ ಇದ್ವಿ, ಅಲ್ಲಿ ಒಂದು ಪುನರುತ್ಥಾನ ಕೆಲಸ ಮಾಡಿ, ಆಗ ನಮಗೆ ಮನಸ್ಸಲ್ಲಿ ನಾವು ಸಣ್ಣ ವಯಸ್ಸಿನ ನೋಡಿರ್ತಕ್ಕಂಥ ಹನುಮಗಿರಿ ಬೆಟ್ಟವನ್ನ ಏನು ಜೀರ್ಣೋದ್ಧಾರ ಮಾಡಕ್ ಆಗಿರೋಲ್ಲ ಅಂತಕ್ಕಂಥ ಕೊರಗು ನಮ್ಮಲ್ಲಿ ಬಹಳ ಇತ್ತು. ಹಾಗಾಗಿ ನಾವು ಬಹಳ ಒಂದು ಆಳವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾಗ ಭಗವಂತ ನಮ್ಗೆ ಇಲ್ಲಿ ಅಗ್ನಿತತ್ವ ಬರಬೇಕು ಅಂತೇಳಿ ನಮ್ಗೆ ಒಂದು ಪ್ರೇರಣೆಯನ್ನು ಕೊಟ್ಟರು. ಆ ಅಗ್ನಿತತ್ವ ಅಂದ ಕೂಡಲೇ ನಮಗೆ ಸಿಗುವಂಥದ್ದು ತಿರುವಣ್ಣಾಮಲೈನಲ್ಲಿ ಏನೋ ಒಂದು ಅಗ್ನಿಲಿಂಗ ಇರ್ತೀವಿ, ಅದರ ಒಂದು ಸಂಕಲ್ಪ ಬರಬೇಕು ಅಂತೇಳಿ ನಾವು ತುಂಬಾ ಕೇಳ್ಕೊಂಡ್ವಿ. ಅದೇ ರೀತಿ ಕಳೆದ ವರ್ಷ ಬಹಳ ಯಶಸ್ವಿಯಾಗಿ ನಾವಿಲ್ಲಿ ದೀಪೋತ್ಸವವನ್ನ ನಾವು ಪ್ರಾರಂಭ ಮಾಡಿದ್ವಿ. ಬೆಂಗಳೂರಿನಲ್ಲಿ ಬಹಳ ಪ್ರಸಿದ್ಧಿ ಆಗಿರ್ತಕ್ಕಂಥ ಹನುಮಗಿರಿ ಬೆಟ್ಟದ ಮೇಲೆ ನಾವು ದೀಪೋತ್ಸವ ಮಾಡ್ತಾ ಇದ್ವಿ. ಈಗ ಬಹಳ ಯಾರಿಗೂ ಗೊತ್ತಿರಲಿಲ್ಲ ಅಲ್ಲಿ ಬೆಟ್ಟ. ಮತ್ತೆ ದೀಪೋತ್ಸವ ಕೂಡ ಈ ಮಹಾದೀಪೋತ್ಸವ ಬೆಟ್ಟದ ಬೆಲೆಯನ್ನು ನಾವು ದೀಪ ಹಚ್ಚಿದೀವಿ ತಿರುವಣ್ಣಾಮಲೆ ರೀತಿ. ಬಹಳ ಜನಕ್ಕೆ ಇದು ಹೊಸದು. ಮತ್ತೆ ಯಾರಿಗೆ ತಿರುವಣ್ಣಾಮಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಇಲ್ಲಿ ಬೆಂಗಳೂರಿನಲ್ಲಿ ಬಂದು ನೀವು ದರ್ಶನ ಮಾಡ್ಕೊಂಡ್ರೆ ಅಷ್ಟೇ ಫಲ ಸಿಗುತ್ತೆ ಅಂತ ಹೇಳಿ ತಿರುವಣ್ಣಾಮಲೆ ಅರ್ಚಕರು ಸಹ ನಮ್ಗೆ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೇಳ್ಕೊಳ್ಳುವಂಥದ್ದು ಎಲ್ಲರೂ ನೀವು ದೀಪೋತ್ಸವಕ್ಕೆ ಬನ್ನಿ ಮತ್ತೆ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ. ಮತ್ತೆ ಬಹಳ ಸಂತೋಷ ಆಗುತ್ತೆ. ಯಾಕಂದ್ರೆ ಇದು ಒಬ್ಬರು ಯೋಚನೆ ಮಾಡಿರ್ತಕ್ಕಂಥದ್ದು ಇಷ್ಟು ಮಟ್ಟಿಗೆ ಅದು ಪ್ರಖ್ಯಾತಿ ಆಗಿದೆ. ಭಗವಂತ ನಮ್ಗೆ ಈ ಆಲೋಚನೆ ಕೊಟ್ಟಿದ್ದಕ್ಕೆ ನಾವು ದೇವರದಕ್ಕೆ ಒಂದು ಧನ್ಯವಾದನ ಹೇಳ್ತೀವಿ ಮತ್ತು ಪ್ರಾರ್ಥನೆ ಮಾಡ್ತೀವಿ. ಅಗ್ನಿ ತತ್ವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ. ಸೂಪರ್.